ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಆಲೂವರೆಯಿಂದ ಸ್ಕಿನ್ನಿಗೆ ಆಗೋ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಏಜಿಗಿಂತ ಜಾಸ್ತಿ ನಮಗೆ ವಯಸ್ಸಾದಂಗೆ ಕಾಣ್ತಾ ಇದ್ರೆ ನಾವು ಆಲೂವೆರೆನ ಹೇಗೆ ಅಪ್ಲೈ ಮಾಡ್ಬೋದು, ಮತ್ತು ನಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗಿದ್ರೆ, ಸನ್ಬರ್ನ್ ಆಗಿದ್ರೆ ಇದಕ್ಕೆಲ್ಲ ಆಲೂವೆರಾ ನಮಗೆ ಹೇಗೆ ಉಪಯುಕ್ತ ಆಗುತ್ತೆ, ಮತ್ತು ಅದನ್ನು ನಾವು ಸ್ಕಿನ್ಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿ. ಮತ್ತು ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಹೊಸ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಶನ್ಸ್ ಬರುತ್ತೆ, ಯಾವ ವಿಡಿಯೋನೂ ಮಿಸ್ ಆಗಲ್ಲ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇವತ್ತಿನ ದಿನಗಳಲ್ಲಿ ನಾವು ಸ್ಕಿನ್ ಪ್ರಾಬ್ಲಮ್ ಅನ್ನೋದನ್ನ ತುಂಬ ನೋಡ್ತೀವಿ ಫ್ರೆಂಡ್ಸ್. ಅದರಲ್ಲಿ ಬೇಸಿಗೆ ಟೈಮಲ್ಲಂತೂ ನಾವು ಹೊರಗಡೆ ಆಚೆ ಹೋದಾಗ ಸೂರ್ಯನ ಕಿರಣ ನಮ್ಮ ಮುಖದ ಮೇಲೆ ಬಿದ್ದಾಗ ಅದು ಸುಟ್ಟು ಗಾಯಗಳ ಥರ ಆಗೋದು, ಸ್ಕಿನ್ ಬರ್ನ್ ಅಂತ ಏನು ಹೇಳ್ತೀವಿ, ಮತ್ತು ರ್ಯಾಷಸ್ ಟೈಪ್ ಆಗೋದು, ಸ್ಕಿನ್ ರೆಡ್ಡಿಶ್ ಆಗೋದು, ಅಲರ್ಜಿ ಟೈಪ್ ಆಗೋದು, ಇದನ್ನೆಲ್ಲ ನಾವು ನೋಡ್ತೀವಿ. ಈ ಪ್ರಾಬ್ಲಮ್ನೆಲ್ಲ ನಾವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಮಾರ್ಕೆಟಲ್ಲಿ ನಾವು ದುಬಾರಿ ಬೆಲೆ ಬಾಳುವಂಥ ಕ್ರೀಮ್ಗಳನ್ನ ತರ್ತೀವಿ. ಮತ್ತು ನಾವು ಸಮ್ಟೈಮ್ಸ್ ಅದೆಲ್ಲ ಅಪ್ಲೈ ಮಾಡಿ ಕೂಡ ನಮ್ಮ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಾವು ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸಿ ಅಲ್ಲಿ ಕ್ರೀಮು, ಆಯಿಂಟ್ಮೆಂಟು, ಈ ಥರ ಎಲ್ಲ ನಾವು ಮಾಯ್ಶ್ಚರೈಸಿಂಗ್ ಕ್ರೀಮು ಇದನ್ನೆಲ್ಲ ಅಪ್ಲೈ ಮಾಡ್ತಾ ಹೋಗ್ತೀವಿ. ಆದರೂ ಕೂಡ ನಮ್ಮ ಸ್ಕಿನ್ನದು ಪ್ರಾಬ್ಲಮ್ಸ್ ಆಗೇ ಇರುತ್ತೆ. ಬಟ್ ನಾನು ಇವತ್ತೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲೇ ಸಿಗುವಂಥ ಸುಲಭವಾಗಿ ಸಿಗುವಂಥ ಆಲೋವೆರಾ ಗಿಡದಿಂದ ನಾವು ಸ್ಕಿನ್ ಕೇರ್ನ ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಆಲೋವೆರಾನ ಕುಮಾರಿ ಅಂತಲೇ ಕರೀತಾರೆ. ಇದು ಒಂದು ಸಂಜೀವನಿ ಇದ್ದಂಗೆ, ನಮ್ಮ ಆರೋಗ್ಯಕ್ಕೆ ಹೇಳಿ ಮಾಡಿಸಿದಂಥ ಒಂದು ಔಷಧಿ ಗಿಡ ಅಂದರೆ ತಪ್ಪಾಗಲಾರ್ದು. ಇದನ್ನು ನಾವು ಎಕ್ಸ್ಟರ್ನಲ್ ಆಗೋ ತೊಗೋಬೋದು, ಮತ್ತು ಅದನ್ನು ಸೇವಿಸಿ ಕೂಡ ನಾವು ಆರೋಗ್ಯಕ್ಕೆ ಲಾಭಗಳನ್ನ ಪಡ್ಕೋಬೋದು. ನಾನಿವಾಗ ಅದನ್ನು ಸೇವಿಸೋದ್ರಿಂದ ನಮ್ಮ ದೇಹದೊಳಗಡೆ ಸೇವಿಸೋದ್ರ ಬಗ್ಗೆ ಮಾತಾಡೋದಿಲ್ಲ, ನಾವು ಸ್ಕಿನ್ ರಿಲೇಟೆಡ್ ಮಾತಾಡ್ತಾ ಇದ್ದೀನಿ. ಸ್ಕಿನ್ನಿಗೆ ನಾವು ಅದನ್ನು ಹೇಗೆ ಅಪ್ಲೈ ಮಾಡ್ಬೋದು, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗೆ ಮತ್ತು ಇದನ್ನು ನಾವು ಹೇಗೆ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಆಲಿವೆರಾ ಜೆಲ್ಲು ನಮ್ಮ ಸ್ಕಿನ್ಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಮುಖದಲ್ಲಿ ಇರುವಂಥ ಮೊಡವೆಗಳು, ಮತ್ತು ನಮ್ಮ ಕಣ್ಣಿನ ಕೆಳಗಡೆ ಇರುವಂಥ ಬ್ಲ್ಯಾಕ್ ಸರ್ಕಲ್ ಅಂತ ಹೇಳ್ತೀವಿ ಇದು, ಮತ್ತು ನಾವು ನಮ್ಮ ಮುಖದಲ್ಲಿ ಏನಾದರೂ ಸುಟ್ಟು ಕಲೆಗಳು, ಗಾಯಗಳು ಆಗಿದ್ರೆ ಮೊದಲಿಗೆ ನಾವು ಆಲೋವೆರಾ ಜೆಲ್ನ ತೊಗೋಬೇಕು. ಆ್ಯಕ್ಚುಲಿ ನಾನು ಆಲೋವೆರಾ ಜೆಲ್ನ ಮನೆಯಲ್ಲೇ ರೆಡಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನಾನು ಈ ಮುಂದಿನ ವಿಡಿಯೋದಲ್ಲೇ ಇದೆ ಅದು ಹೇಗೆ ಆಲೋವೆರಾ ಜೆಲ್ನ ನಾವು ತೊಗೋಬೇಕು ಅಂತ. ಅಥವಾ ಮಾರ್ಕೆಟಲ್ಲಿ ಸಿಕ್ಕಿರೋ ಆಲೋವೆರಾ ಜೆಲ್ನ ನೀವು ತೊಗೊಂಡ್ರೂ ಆಯಿತು, ಕೆಮಿಕಲ್ ಫ್ರೀ ಆಲೋವೆರಾ ಜೆಲ್ನ ನೀವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಆ ಆಲೋವೆರಾ ಜೆಲ್ನ ತೊಗೊಳ್ಳಿ. ಆಲೋವೆರಾ ಜೆಲ್ಲಿಗೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲಿ ನಿಮಗೆ ಮೊಡವೆಗಳಿದೆ ಮತ್ತು ಕಣ್ಣಿನ ಕೆಳಗಡೆ ಭಾಗ ಏನು ಬ್ಲ್ಯಾಕ್ ಇರುತ್ತೆ ಆ ಜಾಗ, ಮತ್ತು ಏನಾದರೂ ಕಲೆಗಳಾಗಿದ್ದರೆ ಅಲ್ಲಿ ಅದನ್ನು ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾ ಬನ್ನಿ. ಇದನ್ನ ನೈಟು ಅಪ್ಲೈ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಕನಿಷ್ಠ ಪಕ್ಷ ಇದನ್ನು 10 ಡೇಸ್ ನೀವು ಫಾಲೋ ಮಾಡಬೇಕು. 10 ಡೇಸ್ ಈ ಥರ ನೀವು ಆಲೋವೆರಾ ಜೆಲ್ನ ಅಪ್ಲೈ ಮಾಡೋದ್ರಿಂದ ನಿಧಾನವಾಗಿ ಡಾರ್ಕ್ ಸರ್ಕಲ್ ಏನಿದೆ, ಮತ್ತು ಮೊಡವೆಗಳೇನಿದೆ, ಕಪ್ಪು ಕಲೆಗಳೇನಿದೆ, ಇದು ಕಡಿಮೆ ಆಗ್ತಾ ಬರುತ್ತೆ. ನಾವು ಸೆಕೆಂಡ್ ಬೆನಿಫಿಟ್ನ ನೋಡೋದಾದರೆ, ನಾವು ಜೆಲ್ನ ನಾವು ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ರೀತಿ ಉಪಯೋಗಿಸ್ಬೋದು. ತುಂಬ ಡ್ರೈ ಸ್ಕಿನ್ ಇರೋರಿಗೆ ನಾವು ಯಾವುದೇ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಾಕಿದರೂ ಕೂಡ ನಮ್ಮ ಡ್ರೈನೆಸ್ ಕಡಿಮೆ ಆಗಿರಲ್ಲ, ತುಂಬ ಒಂಥರ ಬಿಗಿಯೋದು, ಉರಿ ಬರೋದು ಈ ಥರ ಆಗಿರುತ್ತೆ. ಸೊ ಈ ಥರ ಸ್ಕಿನ್ ಪ್ರಾಬ್ಲಮ್ ಇರೋರು, ತುಂಬ ಡ್ರೈ ಸ್ಕಿನ್ ಇರೋರು ಮುಖನ ನೀಟಾಗಿ ವಾಶ್ ಮಾಡಿ ಆಲೋವೆರಾ ಜೆಲ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ, ಮತ್ತು ನಮ್ಮ ಸ್ಕಿನ್ ಮೇಲೆ ಬಿಡುವಂಥ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಮತ್ತು ಸೂರ್ಯನ ಕಿರಣಗಳು ನಮ್ಮ ಸ್ಕಿನ್ ಮೇಲೆ ಬೀಳೋದ್ರಿಂದ ಆಗುವಂಥ ಪರಿಣಾಮಗಳಿಗೆ ಅದು ನಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸ್ಕಿನ್ ಬರ್ನ್ ಅಂತ ಏನು ಹೇಳ್ತೀವಿ ಅದರಿಂದ ನಮಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ನಾವು ಆಲೋವೆರಾ ಜೆಲ್ನ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಆಗಿ ಬಳಸ್ಬೋದು. ಆಲೋವೆರಾ ಇಂದ ಆಗುವಂಥ ನೆಕ್ಸ್ಟ್ ಬೆನಿಫಿಟ್ನ ನಾವು ನೋಡೋದಾದರೆ, ಫ್ರೆಂಡ್ಸ್, ಸಾಮಾನ್ಯವಾಗಿ ಕೆಲವ್ರಿಗೆ ತುಂಬ ಏಜ್ ಆಗಿರೋದೇ ಇಲ್ಲ, ಆದರೂ ಅವರು ಏಜ್ ಚಿಕ್ಕ ವಯಸ್ಸಿರುತ್ತೆ, ಬಟ್ ಅವ್ರು ನೋಡಲಿಕ್ಕೆ ತುಂಬ ಏಜ್ ಆದವ್ರ ಥರ ಕಾಣಿಸ್ತಾರೆ. ಅವ್ರಿಗೆ ಅಷ್ಟು ಏಜ್ ಆಗಿರಲ್ಲ, ಬಟ್ ಅವ್ರ ವಯಸ್ಸಿಗಿಂತ ಹೆಚ್ಚಾಗಿ ಅವ್ರಿಗೆ ಏಜ್ ಆಗಿರೋ ಥರ ಕಾಣಿಸ್ತಾ ಇರ್ತಾರೆ. ಮತ್ತು ಮುಖದಲ್ಲಿ ಬೇಗ ಸೊಕ್ಕು ಬರೋದು,
ಮುಖದಲ್ಲಿ ಲೈನ್ಸ್ ಬರೋದು, ಮತ್ತು ನರಿಗೆ ಕಟ್ಟಿರೋ ಥರ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ನಾವು ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ಬೋದು. ಹೇಗೆ ಅಂದರೆ, ನಾವು ಆಲೋವೆರಾ ಜೆಲ್ನ ತಗೊಂಡು ಅದಕ್ಕೆ ಸ್ವಲ್ಪ ಹಾಲು, ಅಂದರೆ ಕಾಯಿಸಿರೋ ಹಾಲನ್ನ, ಹಸಿ ಹಾಲನ್ನ ತಗೋಬೇಕು. ಅದನ್ನ ಆಲೋವೆರಾ ಜೆಲ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ರಾತ್ರಿ ಮಲಗುವಾಗ ನಾವು ಮುಖಕ್ಕೆ ಮಸಾಜ್ ರೀತಿ ಅಪ್ಲೈ ಮಾಡ್ಕೊಂಡು ಬರಬೇಕು. ಹೆಚ್ಚು ಕಡಿಮೆ ನಾವು 1 ತಿಂಗಳ ಕಾಲ ನಮ್ಮ ಮುಖಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಮಸಾಜ್ ಟೈಪ್ ಅಪ್ಲೈ ಮಾಡಿ ಇಡೀ ನೈಟು ಹಾಗೆ ಬಿಡಬೇಕು. ನಂತರ ಮಾರ್ನಿಂಗ್ ಎದ್ದು ಅದನ್ನು ನಾವು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಬೇಕು. ಇದರಿಂದಾಗಿ ನಮ್ಮ ಮುಖದಲ್ಲಿ ಬಂದಿರುವಂಥ ಸೊಕ್ಕು ಮತ್ತು ಆ ಲೈನ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನಾವು ಇನ್ನೂ ಸ್ವಲ್ಪ ಹೆಂಗಾಗಿ ಕಾಣಿಸ್ತೀವಿ, ಆ ಏಜ್, ಸೈನ್ಸ್ ಆಫ್ ಏಜ್ ಅಂತ ಏನು ಹೇಳ್ತೀವಿ, ನಾವು ಹೆಚ್ಚು ಏಜ್ ಆದಾಗೆ ಕಾಣಿಸ್ತೀವಲ್ಲ, ಅದು ಕಡಿಮೆ, ನಮ್ಮ ಮುಖದಿಂದನೇ ಹಾಗೆ ಕಾಣಿಸ್ತಾ ಇರ್ತೀವಿ, ಅದೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ಒಂದು ಮೇನ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದರಿಂದಾಗ ನೆಕ್ಸ್ಟ್ ಬೆನಿಫಿಟ್ ಏನು ಅಂದರೆ, ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಸುಟ್ಟು ಗಾಯ ಆಗಿರ್ಬೋದು, ಬೇರೆ ಯಾವುದೇ ಥರ ಇಚ್ಚಿಂಗು, ನವೆ ಆಗಿರ್ಬೋದು, ಗಾಯಗಳಾಗಿರ್ಬೋದು, ಮತ್ತು ನಮ್ಮ ದೇಹಕ್ಕೆ ಯಾವುದಾದ್ರೂ ಕ್ರಿಮಿ ಕೀಟಗಳು ಕಚ್ಚಿ ಅದರಿಂದ ಏನಾದರೂ ಹುಣ್ಣು ಅಥವಾ ಗಾಯಗಳಾಗಿದ್ದರೆ ನಾವು ಈ ಆಲೋವೆರಾ ಜೆಲ್ನ ಅಪ್ಲೈ ಮಾಡೋದ್ರಿಂದ ಅದು ಕಡಿಮೆ ಆಗ್ತಾ ಬರುತ್ತೆ. ಆಲೋವೆರಾ ಜೆಲ್ಲಲ್ಲಿ ಕೂಲಿಂಗ್ ಅಂಶ ಜಾಸ್ತಿ ಇರೋದ್ರಿಂದ, ಅಂದರೆ ತೇವಾಂಶ, ನಮ್ಮ ಡ್ರೈ ಆಗಿರೋ ಸ್ಕಿನ್ನು ಅಥವಾ ಅದರಲ್ಲಿ ಔಷಧಿ ಗುಣ ಜಾಸ್ತಿ ಇರೋದ್ರಿಂದ ನಾವು ಆ ತುರ್ಕಿ ಇರೋ ಗಾಯಕ್ಕೆ ಮತ್ತು ಸುಟ್ಟಂಥ ಗಾಯಕ್ಕೆ ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ಇದು ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ, ಜಸ್ಟ್ ಆಲೋವೆರಾ ಜೆಲ್ನ ತೊಗೊಂಡು ಅದು ನೀಟಾಗಿ ತೊಳ್ಕೊಂಡು ಆ ಆಲೋವೆರಾ, ಅದೇ ಒಳಗಡೆ ತಿರುಳು ಏನಿರುತ್ತಲ್ಲ ಆಲೋವೆರಾದು, ಅದನ್ನು ಸುಟ್ಟು ಗಾಯಕ್ಕೆ ಅಥವಾ ನಮಗೆ ಎಲ್ಲಿ ಯಾವುದಾದ್ರೂ ಕ್ರಿಮಿಕೀಟಗಳು ಕಚ್ಚಿರೋಂಥ ಜಾಗದಲ್ಲಿ ನಮಗೆ ಉರಿ ಬರ್ತಾ ಇದ್ರೆ ಅದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಏನಾಗುತ್ತೆ, ಇದು ಕಡಿಮೆ ಆಗ್ತಾ ಬರುತ್ತೆ. ಆಲೋವೆರಾದಿಂದ ಆಗೋ ಇನ್ನೊಂದು ಬೆನಿಫಿಟ್ ಏನು ಅಂತ ನೋಡೋದಾದರೆ, ನಿಮ್ಗೇನಾದ್ರು ಸ್ಕಿನ್ ಬರ್ನ್ ಆಗಿದ್ದು, ಸ್ಕಿನ್ನು ರೆಡ್ ಆಗಿದ್ದು, ಮತ್ತು ಸ್ಕಿನ್ನಲ್ಲಿ ಇಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ, ನಮ್ಮ ಕೆನ್ನೆನಲ್ಲೆಲ್ಲ, ನಮ್ಮ ಮುಖದಲ್ಲಿ ಬ್ಲ್ಯಾಕ್ ಮಾರ್ಕ್ ಇರುತ್ತೆ, ಸುಟ್ಟು ಥರ ಆಗಿರುತ್ತೆ, ಮುಖದಲ್ಲಿ ಸುಟ್ಟು ಕಲೆ ಥರ ಇರುತ್ತೆ. ಈ ಎಲ್ಲ ಪ್ರಾಬ್ಲಮ್ಗೆ, ಮತ್ತು ಅದರಿಂದಾಗಿ ಏನಾಗುತ್ತೆ, ನಮಗೆ ಕಡ್ತ ಬರೋದು, ನವೆ ಥರ ಆಗೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಗೆ ನಾವು ಆಲೋವೆರಾಗೆ ಸ್ವಲ್ಪ ಕೊಬ್ಬರೆಣ್ಣೆನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಜಾಗಕ್ಕೆ, ನಮ್ಗೆ ಎಲ್ಲಿ ನವೆ ಇದೆ ಅಥವಾ ನಮ್ಗೆ ಎಲ್ಲಿ ಬ್ಲ್ಯಾಕ್ ಮಾರ್ಕ್ ಇದೆ ಅಲ್ಲಿ ನಾವು ಅದನ್ನು ಅಪ್ಲೈ ಮಾಡ್ತಾ ಬಂದರೆ ನಮಗೆ ನಿಧಾನವಾಗಿ ಆ ಮಾರ್ಕು ಮತ್ತು ಸನ್ಬರ್ನ್ ಏನಂತ ಇದೆ ಅದು, ಮತ್ತು ರೆಡ್ನೆಸ್ ಅನ್ನೋದು ಏನು ಬಂದಿರುತ್ತೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದಿಷ್ಟು ಆಲೋವೆರಾ ಜೆಲ್ಲು ನಮ್ಮ ಸ್ಕಿನ್ಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನಾವು ಈ ಥರ ನಮ್ಮ ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಆಲೋವೆರಾ ಜೆಲ್ನ ಅಪ್ಲೈ ಮಾಡೋದ್ರಿಂದ ಖಂಡಿತವಾಗಿಯೂ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನಾವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಇನ್ನು ಯಾವ ಆಲೋವೆರಾ ಜೆಲ್ನ ನಾವು ಯೂಸ್ ಮಾಡಬೇಕು, ಯಾವುದು ಬೆಸ್ಟು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಮಾರ್ಕೆಟಲ್ಲಿ ಸಿಗೋದು ಬೆಸ್ಟಾ ಅಥವಾ ಮನೆಯಲ್ಲೇ ಬೆಳೆದಿರೋ ಆಲೋವೆರಾ ಜೆಲ್ನ ಯೂಸ್ ಮಾಡೋದು ಬೆಸ್ಟ್ ಅನ್ನೋದನ್ನು ನೋಡ್ತಾ ಹೋದರೆ, ನಾನು ಸಜೆಸ್ಟ್ ಮಾಡ್ತೀನಿ, ಆದಷ್ಟು ನಾವು ಮನೆಯಲ್ಲೇ ಬೆಳೆದಿರೋವಂಥ ಆಲೋವೆರಾ ಜೆಲ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ತುಂಬ ಬೆನಿಫಿಟ್ ನಮ್ಮ ಸ್ಕಿನ್ಗೆ ಸಿಗುತ್ತೆ. ಮಾರ್ಕೆಟಲ್ಲಿ ಸಿಗೋದು ಅಂದರೆ ಅವರು ತುಂಬ ದಿನ ಕೆಡ್ದ ಹಾಗೆ ಇರಬೇಕಾಗಿರೋದ್ರಿಂದ ಏನು ಮಾಡ್ತಾರೆ, ಸ್ವಲ್ಪ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ಸಪೋಸ್ ನಿಮ್ಮ ಮನೆಯಲ್ಲೇ ಆಲೋವೆರಾ ಗಿಡ ಇಲ್ಲ ಅಂತ ಅಂದು ನೀವು ಹೊರಗಡೆನೇ ತಂದು ಯೂಸ್ ಮಾಡಬೇಕು ಅಂದರೆ, ನೀವು ಅದ್ರ ಮೇಲೆ ಬರ್ದಿರೋ ಅಂಥ ಎಷ್ಟು 99% ಆಲೋವೆರಾ ಜೆಲ್ ಇದೆ ಅನ್ನೋ ಥರ ಏನಾದರೂ ನೋಡಿದ್ರೆ, ನೀವು ಬರ್ದಿರೋದಿದ್ರೆ ಮಾತ್ರ ನೀವು ಆ ಥರ ಆಲೋವೆರಾ ಜೆಲ್ನ ಯೂಸ್ ಮಾಡಿ. ಇಲ್ಲ ಅಂದರೆ ಕೆಮಿಕಲ್ಸ್ ಜಾಸ್ತಿ ಕಂಟೆಂಟ್ ಇರೋದನ್ನು ನೀವು ತಂದು ಆಲೋವೆರಾ ಜೆಲ್ನ ಸ್ಕಿನ್ಗೆ ಅಪ್ಲೈ ಮಾಡಬೇಡಿ. ಮತ್ತು ಆಲೋವೆರಾ ಜೆಲ್ ಯಾವಾಗಲೂ ಕಲರ್ಲೆಸ್ ಆಗಿರುತ್ತೆ, ಅದು ಗ್ರೀನ್ ಕಲರ್ ಆಗಲಿ ಅಥವಾ ಹಳದಿ ಕಲರ್ ಆಗಲಿ ಇರೋದಿಲ್ಲ. ಆಲೋವೆರಾ ಯಾವಾಗಲೂ ಪ್ಯೂರ್ ವೈಟ್ ಆಗೇ ಇರುತ್ತೆ. ಹಾಗಾಗಿ ನೀವು ಅದನ್ನು ನೋಡಿಕೊಂಡು ಮಾರ್ಕೆಟಿಂದ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ನೀವು ಮನೆಯಲ್ಲಿ ಬೆಳೆದಿರೋ ಅಂಥ ಆಲೋವೆರಾನ ನೀವು ಜೆಲ್ಲಾಗಿ ಪರಿವರ್ತನೆ ಮಾಡಿ ಉಪಯೋಗಿಸ್ಬೇಕು ಅಂದರೆ, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂದರೆ, ಮುಖ್ಯವಾಗಿ ಆಲೋವೆರಾನಲ್ಲಿ ಯೆಲ್ಲೋ ಕಲರ್ ಒಂದು ಅಂಶ ಇರುತ್ತೆ, ಅದು ಕಂಪ್ಲೀಟಾಗಿ ಹೋಗಬೇಕು. ಮೊದಲು ನೀವು ಆಲೋವೆರಾ ಎಲೆನ ಕಿತ್ಕೊಂಡು ಬಂದು ಅದನ್ನು ಸ್ಟ್ರೈಟಾಗಿ ನಿಲ್ಲಿಸ್ಬೇಕು. ಹೆಚ್ಚು ಕಡಿಮೆ ಒಂದು 40 to 45 ಮಿನಿಟ್ಸ್ ಅದನ್ನು ಹಾಗೆ ಬಿಡಬೇಕು. ಅದರಲ್ಲಿರುವಂಥ ಯೆಲ್ಲೋ ಕಲರ್ ಅಂಶ ಏನು ಆಗುತ್ತೆ ಅದು ಆಲೋವೆರಾಯಿಂದ ಆಚೆ ಬರುತ್ತೆ. ತದನಂತರ ಒಂದು 40 to 45 ಮಿನಿಟ್ಸ್ ಆದ ನಂತರ ನೀವು ಆಲೋವೆರಾನ
ಒಂದು 5 ರಿಂದ 6 ಸರಿ ತೊಳಿಬೇಕಾಗುತ್ತೆ. ತುಂಬ ನೀಟಾಗಿ ತೊಳಿಬೇಕು. ಆ ಯೆಲ್ಲೋ ಕಲರ್ ಅಂಶ ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ತಂದು ಅದನ್ನು ಜೆಲ್ನ ನಾವು ಗ್ರೈಂಡ್ ಮಾಡಿ ಅಪ್ಲೈ ಮಾಡೋದ್ರಿಂದ ಕೆಲವರು ಸ್ಕಿನ್ನಿಗೆ ಅದು ಅಲರ್ಜಿ ಆಗುತ್ತೆ, ರ್ಯಾಷಸ್ ಆಗುತ್ತೆ, ರೆಡ್ನೆಸ್ ಆಗುತ್ತೆ. ಇದೆಲ್ಲ ಕೆಲವ್ರಿಗೆ ಮತ್ತು ಮುಖ ಕೆಲವ್ರಿಗೆ ಕಪ್ಪಾಗುತ್ತೆ, ಸ್ಕಿನ್ ಬ್ಲ್ಯಾಕ್ ಆಗುತ್ತೆ. ನಾವು ಕೈಗೆ ಹಾಕ್ಬೋದು, ಮುಖಕ್ಕೆ ಹಾಕ್ಬೋದು. ಆವಾಗ ನಮಗೆ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ. ಅದಕ್ಕೆ ಮೇಯ್ನ್ ಕಾರಣನೇ ಆಲೋವೆರಾ ಜೆಲ್ಲಲ್ಲಿರುವಂಥ ಎಲ್ಲೋ ಅಂಶನ ನಾವು ನೀಟಾಗಿ ತೆಗೆದೇ ಇರೋದು. ಅದರಿಂದಾಗಿ ಫಸ್ಟು ನಾವು ಎಲ್ಲೋ ಕಲರ್ ಅಂಶನ ಆಲೋವೆರಾಯಿಂದ ನೀಟಾಗಿ ಕ್ಲೀನ್ ಮಾಡಬೇಕು. ಆಲೋವೆರಾ ಜೆಲ್ನ ಓಪನ್ ಮಾಡಿ ನಾವು ತೊಳ್ಕೊಂಡು ಆಮೇಲೆ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದನ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ನೆಕ್ಸ್ಟ್ ಒಂದು ವಿಡಿಯೋ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆಲೋವೆರಾ ಜೆಲ್ನ ಹೇಗೆ ಮನೆಯಲ್ಲೇ ಮಾಡೋದು ಅಂತ ಹೇಳಿಬಿಟ್ಟು. ಇದಿಷ್ಟು ನಾವು ಆಲೋವೆರಾ ಜೆಲ್ನ ಹೇಗೆ ಯೂಸ್ ಮಾಡಬೇಕು ಸ್ಕಿನ್ನಿಗೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಫ್ರೆಂಡ್ಸ್, ನಾವು ಮನೆಯಲ್ಲೇ ತಾಜಾ ಆಲೋವೆರಾ ಜೆಲ್ನ ನಾನು ಹೇಳಿದ ರೀತಿಯಲ್ಲಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾವು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ನಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈಗ ನಾವು ಆಲೋವೆರಾ ಜೆಲ್ನ ನಮಗೆ ಸ್ಕಿನ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಮತ್ತು ಹಾಗೆ ಇನ್ನೊಂದು ವಿಷಯ ಫ್ರೆಂಡ್ಸ್, ನಿಮ್ಮ ಸ್ಕಿನ್ನಲ್ಲಿ ಓಕೆ ಇದನ್ನೆಲ್ಲ ಅಪ್ಲೈ ಮಾಡ್ತೀರಾ, ಆದರೂ ಸಾಲು ಆಗಲಿಲ್ಲ, ಮತ್ತೇನೋ ಪ್ರಾಬ್ಲಮ್ ಇತ್ತು, ಅದೇನೋ ಕಂಟಿನ್ಯೂ ಆಗಿತ್ತು, ತುಂಬ ಜಾಸ್ತಿ ಇತ್ತು ಅಂದರೆ ನೀವು ಯಾವುದಕ್ಕೂ ಒಂದು ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ನೀವು ಡಾಕ್ಟ್ರ್ ಸಲಹೆನ ತೊಗೋಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನು ನಾವು ಈ ಆಲೋವೆರಾ ಜೆಲ್ನ ಸ್ಕಿನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಪ್ರಾಕ್ಟಿಕಲಾಗಿ ನೋಡೋಣ. ನಾನು ಇಲ್ಲಿ ಮನೆ ಹತ್ರನೇ ಬೆಳೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಲೋವೆರಾ ಜೆಲ್ನ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲೇ ನಾವು ಆಲೋವೆರಾ ಗಿಡನ ಬೆಳೆಸ್ಕೊಂಡಿದ್ದೀನಿ. ಅಲ್ಲಿಂದ ಆಲೋವೆರಾ ಗಿಡನ ಕಿತ್ಕೊಂಡು ಬಂದಿದ್ದೀನಿ. ಕಿತ್ಕೊಂಡು ಬಂದು ಸ್ವಲ್ಪ ಹೊತ್ತು ನಾನು ಇಟ್ಟಿದ್ದೆ ಫ್ರೆಂಡ್ಸ್. ನಾನು ಹಾಗೆ ಮೊದಲೇ ನಿಮಗೆ ತಿಳಿಸ್ದಾಗೆ ಅದರಲ್ಲಿರೋ ಅಂಥ ಎಲ್ಲೋ ಕಲರ್ ಅಂಶ ಏನಿದೆ ಅದು ಸಂಪೂರ್ಣವಾಗಿ ಹೋಗಬೇಕು. ತದನಂತರವೇ ನಾವು ಸ್ಕಿನ್ಗೆ ಅಪ್ಲೈ ಮಾಡಬೇಕು. ಇದನ್ನು ನಾನು 2-3 ಸರಿ ಹೇಳ್ತಿದ್ದೀನಿ, ಬಿಕಾಸ್ ಇಲ್ಲಾಂದರೆ ಏನಾಗುತ್ತೆ, ಸ್ಕಿನ್ನು ಬ್ಲ್ಯಾಕ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಾವು ಈ ಜೆಲ್ನ ತೆಗಿಯೋಕ್ಕೂ ಮುಂಚೆ ಒಂದು 3-4 ಸರಿ ಆದ್ರೂ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ನಾವು ಎಷ್ಟು ನೀಟಾಗಿ ತೊಳಿತೀವಿ ಅಷ್ಟು ಕೂಡ ಅದರಲ್ಲಿರೋ ಅಂಥ ಯೆಲ್ಲೋ ಕಲರ್ ಅಂಶ ಆಚೆ ಬರುತ್ತೆ, ಅದು ತುಂಬ ನೀಟಾಗುತ್ತೆ. ನಾವು ನೀಟಾಗಿ ತೊಳ್ಕೊಂಡಾದಮೇಲೆ ಆ ಆಲೋವೆರಾ ಎಲೆನಲ್ಲಿರುವಂಥ ಸೈಡಲ್ಲಿರುವಂಥ ಮುಳ್ಳಿನ ಭಾಗವನ್ನು ನಾವು ನೀಟಾಗಿ ತೆಗಿಬೇಕು. ತದನಂತರ ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಪದರ ಏನಿದೆ, ಮೇಲ್ಪದರ ಏನಿದೆ ಆಲೋವೆರಾ ಎಲೆದು, ಅದನ್ನು ಓಪನ್ ಮಾಡಿ ಇಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಓಪನ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಮತ್ತು ಬೇರೆ ವಿಧಾನದಲ್ಲೂ ಇದನ್ನ ನಾವು ಸ್ಕಿನ್ಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನೀಟಾಗಿ ಆಲೋವೆರಾ ಜೆಲ್ ಏನಿದೆ ಅದನ್ನು ತೆಗೆದು ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಸ್ಕಿನ್ಗೆ ಅಪ್ಲೈ ಮಾಡ್ಬೋದು. ಅದು ಒಂದು ವಿಧಾನ. ನಾವು ಈ ಥರನೂ ಕೂಡ ಅಪ್ಲೈ ಮಾಡ್ಬೋದು ಸ್ಕಿನ್ಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ಕಿನ್ನು ಬಿಫೋರ್ ನಾವು ಆಲೋವೆರಾ ಜೆಲ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ಹೇಗಿತ್ತು ಅಂತ ತೋರಿಸಿದ್ದೀನಿ. ಈಗ ನಾವು ಆಲೋವೆರಾ ಪೀಸ್ನ ತೊಗೊಂಡು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಮುಂಚೆ ನೀವು ಫಸ್ಟ್ ಈ ಥರ ಸ್ಕಿನ್ಗೆ ಟ್ರೈ ಮಾಡಿ. ಅಲ್ಲೇನಾದ್ರು ನಿಮಗೆ ಅಲರ್ಜಿ ಅಥವಾ ರ್ಯಾಷಸ್ ಏನೂ ಆಗಲಿಲ್ಲ ಅಂದರೆ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಬೋದು. ನಾರ್ಮಲಾಗಿ ಏನಾಗುತ್ತೆ ಅಂದರೆ ನಮ್ಮ ಕೈಯಿನ ಭಾಗನೂ ಕೂಡ, ನಮ್ಮ ಕೈಯಲ್ಲೂ ಕೂಡ ಸ್ವಲ್ಪ ನರಿಗೆ ಕೈ ಸೊಕ್ಕದಂಗೆ ಆಗಿರುತ್ತೆ, ಸನ್ ಟ್ಯಾನ್ ಜಾಸ್ತಿ ಆಗಿರುತ್ತೆ, ಬ್ಲ್ಯಾಕ್ ಎಲ್ಲ ಆಗಿರುತ್ತೆ. ನಾರ್ಮಲಾಗಿ ನಾವು ಹೆಚ್ಚು ಕೆಲಸ ಮಾಡೋದ್ರಿಂದ ನಮ್ಗೆ 2 ಕೈಗಳಲ್ಲೂ ಕೂಡ ಸ್ವಲ್ಪ ಕಪ್ಪು ಅನ್ನೋದು ಜಾಸ್ತಿ ಇರುತ್ತೆ. ಈ ಭಾಗಕ್ಕೆ ನಾವು ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ಅದು ಸೊಕ್ಕುಗಟ್ಟಿರೋ ಸ್ಕಿನ್ನು ಸ್ಮೂತ್ ಆಗುತ್ತೆ. ಮತ್ತು ಕಪ್ಪು ಬ್ಲ್ಯಾಕ್ ಏನಾಗಿರುತ್ತಲ್ಲ, ಆ ಬ್ಲ್ಯಾಕ್ ಆಗಿರೋದು ಕೂಡ ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದೇ ಥರ 2 ಸ್ಕಿನ್ಗೂ ಮಸಾಜ್ ಮಾಡ್ಕೋಬೋದು. ಮತ್ತು ಸಾಮಾನ್ಯವಾಗಿ ಕತ್ತಲ್ಲೂ ಕೂಡ ಬೇಗ ಸ್ಕಿನ್ನು ಸೊಕ್ಕುಗಟ್ಟಂಗೆ ಆಗುತ್ತೆ. ನಾವು ಈ ಆಲೋವೆರಾ ಜೆಲ್ನ ನಮ್ಮ ಕತ್ತಿಗೂ ಕೂಡ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್, ಏನೂ ಪ್ರಾಬ್ಲಮ್ ಇಲ್ಲ. ಇದೇ ರೀತಿಯಾಗಿ ನಿಮ್ಮ 2 ಕೈಗಳಿಗೂ ಕೂಡ ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾ ಬನ್ನಿ. ಅಪ್ಲೈ ಮಾಡ್ತಾ ಬಂದು ನಿಮಗೇನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಈಗ ಒಂದು 2-3 ನಿಮಿಷ, ಅಥವಾ ನಿಮಗೆ ಟೈಮ್ ಇತ್ತು ಅಂದರೆ ಇನ್ನೂ ಒಂದು 2 ನಿಮಿಷ ಜಾಸ್ತಿನೇ ನೀವು ಮಸಾಜ್ ಮಾಡಿದ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಸೊಕ್ಕುಗಟ್ಟಿರುವಂಥ ಸ್ಕಿನ್ನು ಸ್ಮೂತ್ ಆಗುತ್ತೆ, ಮೃದುವಾಗುತ್ತೆ ಅಂತ ಹೇಳ್ಬೋದು. ನಾವು ಆಲೋವೆರಾ ಜೆಲ್ನ ಸುಲಭವಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ನಾವು ಹೊರಗಡೆ ತರೋದು ಸ್ವಲ್ಪ ಕೆಮಿಕಲ್ ಹಾಕಿರ್ತಾರೆ. ಕೆಮಿಕಲ್ ಫ್ರೀ ಇರೋದು ನಮಗೆ ತುಂಬ ಕಡಿಮೆನೇ ಸಿಗೋದು. ಹಾಗಾಗಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಉತ್ತಮ.
ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಅವ್ರು ಮಸಾಜ್ ಆಗಿದೆ, ಅದಾದಮೇಲೆ ಅವ್ರು ವಾಶ್ ಮಾಡಿದ್ದಾರೆ. ವಾಶ್ ಮಾಡಿ ಒಂದು ಸ್ಮೂತ್ ಆಗಿರೋ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ನಾನು ಮೊದಲೇ ತೋರಿಸಿದ್ದೆ, ಆಲೋವೆರಾ ಅಪ್ಲೈ ಮಾಡೋಕ್ಕೆ ಮುಂಚೆ ಸ್ಕಿನ್ನು ಹೇಗಿತ್ತು, ಇವಾಗ ಹೇಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ವೈಟ್ನಿಂಗೂ ಆಗಿದೆ, ಎಷ್ಟು ವೈಟು ಇದೆ, ಮತ್ತು ಸುಕ್ಕುಗಟ್ಟಿರೋದು ಚರ್ಮ ಏನಿದೆಯಲ್ಲ ಅದು ಎಷ್ಟು ಸ್ಮೂತಾಗಿದೆ ನೋಡಿ. ಆ ಸುಕ್ಕುಗಟ್ಟಿರೋ ಚರ್ಮ ಇವಾಗ ನಮಗೆ ಕಾಣಿಸ್ತಾನೆ ಇಲ್ಲ. ಎಷ್ಟು ಒಂಥರ ಚಮತ್ಕಾರ ಅನ್ನಿಸ್ತಾ ಇಲ್ವಾ ನಿಮಗೆ ನೋಡಿದ್ರೆ? ಖಂಡಿತವಾಗ್ಲೂ ಇದು ಒಂದು ಚಮತ್ಕಾರ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದ ಸ್ಕಿನ್ನಿಗೆ ಯೂಸ್ ಇದೆ ಇದು. ಇದ್ರ ಬೆನಿಫಿಟ್ನ ಖಂಡಿತವಾಗಿ ನಾವೆಲ್ಲರೂ ಕೂಡ ಈ ಆಲೋವೆರಾದಿಂದ ಆಗೋ ಬೆನಿಫಿಟ್ನ ಪಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇದು ಅಪ್ಲೈ ಮಾಡದೇ ಇರೋ ಅಂಥ ಕೈ, ಆಲೋವೆರಾ ಜೆಲ್ನ ಅಪ್ಲೈ ಮಾಡದೇ ಇರೋ ಅಂಥ ಕೈ ಇದು ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದು ಅಪ್ಲೈ ಮಾಡಿರೋ ಅಂಥ ಕೈ, ಎರಡಕ್ಕೂ ಡಿಫ್ರೆನ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಆಲೋವೆರಾ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳಿ. ಇದು ನಮ್ಮ ಆರೋಗ್ಯಕ್ಕೆ ಸಂಜೀವನಿ ಅಂದರೆ ತಪ್ಪಾಗಲಾರದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಲೋವೆರಾಯಿಂದ ಸ್ಕಿನ್ಗಾಗೋ ಬೆನಿಫಿಟ್ಸ್ ಏನು, ಮತ್ತು ಅದನ್ನು ಹೇಗೆ ಹೊರಗಡೆಯಿಂದ ತರೋದಾ ಅಥವಾ ಮನೆಯಲ್ಲೇ ನಾವು ಫ್ರೆಶ್ ಆಗಿರೋ ಆಲೋವೆರಾ ಜೆಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಾ, ಮತ್ತು ಆಲೋವೆರಾ ಜೆಲ್ನ ನಾವು ಸ್ಕಿನ್ನಿಗೆ ಹೇಗೆ ಅಪ್ಲೈ ಮಾಡೋದು ಪ್ರಾಕ್ಟಿಕಲ್ಲಾಗಿ, ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಮತ್ತು ಇದು ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಾವು ಮುಖ್ಯವಾಗಿ ಗಾಯಗಳು, ಈ ವಿಷಯ ತುಂಬ ಜನಕ್ಕೆ ಗೊತ್ತಿರಲ್ಲ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ನಾನೊಬ್ಬರ ಹತ್ರ ಕೇಳಿ ತಿಳ್ಕೊಂಡೆ. ಗಾಯಗಳು ಮತ್ತು ಸುಟ್ಟು ಗಾಯಗಳು ಏನಾಗಿರುತ್ತಲ್ಲ, ಅದಕ್ಕೆ ಈ ಆಲೋವೆರಾ ಅನ್ನೋ ಒಂದು ಮೆಡಿಷನ್ನಾಗಿ ಒಳ್ಳೆ ಸಂಜೀವನಿಯಾಗಿ ವರ್ಕ್ ಮಾಡುತ್ತೆ. ಇದನ್ನು ನಾವು ಎಲ್ಲಿ ಗಾಯ ಆಗಿರುತ್ತೆ ಆ ಗಾಯನ ತೊಳೆದುಬಿಟ್ಟು ಈ ಆಲೋವೆರಾ ಜೆಲ್ನ, ಅಂದರೆ ತುಂಬ ರಫಾಗಿ ಉಜ್ಜಬಾರ್ದು, ಸ್ಮೂತಾಗಿ ಅಪ್ಲೈ ಮಾಡೋದ್ರಿಂದ ನಮಗೆ ತಕ್ಷಣಕ್ಕೆ ಉರಿ ಅನ್ನೋದು ಏನು ಇರುತ್ತಲ್ಲ ಆ ಉರಿ ಕಡಿಮೆ ಆಗುತ್ತೆ, ಮತ್ತು ಗಾಯನೂ ಕೂಡ ನಮಗೆ ವಾಸಿ ಆಗ್ತಾ ಬರುತ್ತೆ. ಓಕೆ, ಈ ಥರ ಫ್ರೆಂಡ್ಸ್ ನನಗೆ ತಿಳಿದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಇದನ್ನು ಏನು ಟ್ರಿಕ್ಸ್ ಹೇಳಿದ್ದೀನಲ್ಲ ಇದನ್ನು ನೀವು ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕ್ತಾಗ ಯಾವ ವೀಡಿಯೋಸು ಮಿಸ್ ಆಗೋಲ್ಲ, ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋಸ್ನ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇನ್ನೊಂದು ಇದೇ ಥರ ಹೊಸ ಇನ್ಫಾರ್ಮೇಟಿಕ್ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.